ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ಕೊಟ್ಟಂತಹ ನೋಟಿಸ್ ವಿಚಾರ ಈಗ ಗೊಂದಲದ ಗೂಡಾಗ್ಬಿಟ್ಟಿದೆ. ಇದೇ ವಿಚಾರ ಈಗ ಸರ್ಕಾರಕ್ಕೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸುವಂತಹ ಎಲ್ಲ ಸಾಧ್ಯತೆಯೂ ಎದ್ದು ಕಾಣಿಸ್ತಾ ಇದೆ. ಇದರ ನಡುವೆ ತಿಪ್ಪೆ ಸಾರಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಏಕೆಂದರೆ ಇಷ್ಟೆಲ್ಲ ಗೋಜಲು ಗೊಂದಲಗಳ ನಡುವೆ ಈಗ ಹೆಲ್ಪ್ಲೈನ್ ಅನ್ನು ಆರಂಭಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಶಾಕ್. ಮಾಹಿತಿ ನೀಡಲು ಸಹಾಯವಾಣಿ ತೆರೆದ ಇಲಾಖೆ. ಪ್ರತಿನಿತ್ಯ ಹೆಚ್ಚಾಗ್ತಿರೋ ವರ್ತಕರ ಕರೆಗಳು. ಸರ್ಕಾರದ ತೆರಿಗೆ ಶಾಕ್ನಿಂದ ವರ್ತಕರು ಕಂಗಾಲಾಗಿದ್ದಾರೆ. ನಾವು ಇಷ್ಟು ಟ್ಯಾಕ್ಸ್ ಕಟ್ಟೋದಕ್ಕೆ ಹೇಗೆ ಆಗುತ್ತೆ, ಇದನ್ನ ಹಿಂಪಡೆಯಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇನ್ಮುಂದೆ ಸರಿಯಾದ ಮಾಹಿತಿ ನೀಡಿ ಟ್ಯಾಕ್ಸ್ ಕಟ್ಟಿಸಿಕೊಳ್ಳಿ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಇದೇ ವಿಚಾರವಾಗಿ ಸಿಎಂ, ಡಿಸಿಎಂ ಆಯುಕ್ತರಿಗೂ ಮನವಿ ಮಾಡಿದ್ದಾರೆ. ತೆರಿಗೆ ನೋಟಿಸ್ ಶಾಕ್ನಿಂದ ವ್ಯಾಪಾರಿಗಳ ಆತಂಕ ದೂರ ಮಾಡಲು ವಾಣಿಜ್ಯ ತೆರಿಗೆ ಅಧಿಕಾರಿಗಳು 10 ಹಲವು ಕಾರ್ಯಕ್ರಮಗಳನ್ನ ಮಾಡ್ತಿದ್ದು ಸಹಾಯವಾಣಿಯನ್ನು ಸಹ ಆರಂಭಿಸಿದೆ. ವ್ಯಾಪಾರಿಗಳ ಆತಂಕ ದೂರ ಮಾಡಲು ಸಹಾಯವಾಣಿ ಓಪನ್ ಮಾಡಿದ್ದು ತೆರಿಗೆ ಬ್ರೋಕರ್ಸ್ಗಳಿಗೆ ಬ್ರೇಕ್ ಹಾಕೋದ್ರ ಜೊತೆಗೆ ವ್ಯಾಪಾರಿಗಳಿಗೆ ಕಿರುಕುಳ ಕೊಡುವ ಅಧಿಕಾರಿಗಳ ಆಟಕ್ಕೆ ಬ್ರೇಕ್ ಕೂಡ ಹಾಕಲು ಟೋಲ್ ಫ್ರೀ ನಂಬರ್ ನೀಡಲಾಗಿದೆ. ನಮ್ಮ ವಿಭಾಗದಲ್ಲಿ 2 ಹೆಲ್ಪ್ಲೈನ್ ಇಟ್ಟಿದ್ದೇವೆ. ಲ್ಯಾಂಡ್ಲೈನ್ ಮತ್ತು ಮೊಬೈಲ್ ಫೋನ್ ಎರಡೂ ಇದೆ. ಸೊ ಯಾವ್ಯಾವ ರೀತಿಯ ಅನುಮಾನ ಇರುತ್ತೆ, ಇದು ಟ್ಯಾಕ್ಸಬಲ್ಲ ಅಥವಾ ನಾನ್ ಟ್ಯಾಕ್ಸಬಲ್ಲ ಅಥವಾ ಇದಕ್ಕೆ ಎಷ್ಟು ರೇಟ್ ಆಫ್ ಟ್ಯಾಕ್ಸ್ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ 2 ಲ್ಯಾಂಡ್ಲೈನ್ ಇದೆ. ಅಲ್ಲದೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಒಂದು ಟೋಲ್ ಫ್ರೀ ಹೆಲ್ಪ್ಲೈನ್ ಇದೆ. ಆ ಟೋಲ್ ಫ್ರೀ ಹೆಲ್ಪ್ಲೈನ್ನಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳಿದ್ದರೆ ಅದರ ಬಗ್ಗೆ ನೀವು ಪರಿಹಾರ ಕೇಳ್ಕೊಳ್ಬೋದಾಗಿದೆ. ಅಲ್ಲದೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ, ಇಂಥವ್ರು ಬಂದು ನಮ್ಗೆ ಹರಾಸ್ ಮಾಡ್ತಾ ಇದ್ದಾರೆ, ಯಾರೋ ಮಧ್ಯವರ್ತಿಗಳು ಬಂದು ನಮಗೆ ಈ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತಿದ್ರೆ ಅದನ್ನು ಬಗೆಹರಿಸೋದಕ್ಕೂ ಕೂಡ ಒಂದು ಹೆಲ್ಪ್ಲೈನ್ ಸ್ಥಾಪನೆ ಮಾಡಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆ ತನಕ ಟೋಲ್ ಫ್ರೀ ನಂಬರ್ ಕಾರ್ಯನಿರ್ವಹಿಸಲಿದ್ದು ತೆರಿಗೆ ಅಧಿಕಾರಿಗಳು ಕರೆಯಲ್ಲಿ ವರ್ತಕರ ಎಲ್ಲಾ ಗೊಂದಲಗಳಿಗೆ ಉತ್ತರ ನೀಡಲಿದ್ದಾರೆ. ಜೊತೆಗೆ ತೆರಿಗೆ ನೋಟಿಸ್ ಬಂದಿದ್ರೂ ಹೆದರುವ ಅವಶ್ಯಕತೆ ಇಲ್ಲ. ವಾಣಿಜ್ಯ ತೆರಿಗೆ ಕಚೇರಿಗೆ ಭೇಟಿ ನೀಡಿ ಕ್ಲಾರಿಫಿಕೇಶನ್ ಕೊಡಲು ಅವಕಾಶವನ್ನು ಸಹ ನೀಡಿದ್ದಾರೆ. ಈಗಾಗಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆಯುತ್ತಿರುವ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಪ್ರತಿದಿನ 25ಕ್ಕೂ ಅಧಿಕ ಮಂದಿಯಿಂದ ಕರೆ ಮಾಡಿ ವಿಚಾರಣೆ ನಡೆಯುತ್ತಿದೆ ಅಂತ ಜಂಟಿ ಆಯುಕ್ತರು ಮಾಹಿತಿ ನೀಡಿದ್ದಾರೆ. ಮಾರ್ನಿಂಗ್ 8 ಟು ಈವ್ನಿಂಗ್ 8 ವರ್ಕಿಂಗ್ ಡೇಸ್ ದಿನದಿಂದ ಮಾತ್ರ. ಹೌದು, ಜಾಸ್ತಿ ಆಗಿದೆ. ಅದು ತುಂಬ ಸಹಜ. ಕಾರಣ ಏನಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಏನೋ ಒಂದು ನೋಟಿಸ್ ಬರುತ್ತೆ ಅಂತ. ಬಟ್ ಆ ನೋಟಿಸ್ ಬಂದಿದೆ ಅಂತ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಹೆಲ್ಪ್ಲೈನ್ ನಂಬರ್ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕಚೇರಿಗೆ ಬರೋದಕ್ಕಾಗಲ್ಲ. ಸೊ ನಾನು ಕೇವಲ ತರಕಾರಿ ಮಾರಾಟ ಮಾಡ್ತಾ ಇದ್ದೇನೆ, ನನಗೂ ತೆರಿಗೆ ವಿಧಿಸ್ತಾರ ಅಂತ ಅನ್ನೋದು ಭಯ ಇರುತ್ತೆ. ಆದರೆ ಅವರಿಗೆ ಆ 10 ರೂಪಾಯಿ 20 ರೂಪಾಯಿ ತರಕಾರಿ ಮಾರಾಟ ಮಾಡೋದು ಕೂಡ ಅನಿವಾರ್ಯವಾಗಿರುತ್ತದೆ. ಅವರು ಆ ವ್ಯಾಪಾರ ಸ್ಥಳವನ್ನು ಬಿಟ್ಟು ಬರೋಕ್ಕಾಗಲ್ಲ. ಅಂಥವ್ರಿಗೆ ಇದು ಒಂದು ಫೋನ್ನಲ್ಲಿ ಅಥವಾ ಮೊಬೈಲ್ ಫೋನ್ನಲ್ಲಿ ಕಾಲ್ ಮಾಡಿ ಅದರ ಈ ತೆರಿಗೆ ಕಾಯ್ದೆ ಬಗ್ಗೆ ವಿವರಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ವ್ಯಾಪಾರಿಗಳ ಆತಂಕ ದೂರ ಮಾಡಲು 7 ತೆರಿಗೆ ಕಚೇರಿಗಳಲ್ಲಿ ಟ್ಯಾಕ್ಸ್ ಆಫೀಸರ್ ನಿಯೋಜನೆಯನ್ನ ಸಹಾಯ ಮಾಡಲಾಗಿದೆ. ಇದು ನೋಟಿಸ್ ಅಷ್ಟೇ, ಭಯ ಪಡಬೇಡಿ. ನಿಮ್ಮ ಸಂಪೂರ್ಣ ವಾರ್ಷಿಕ ವಹಿವಾಟಿನ ಆಧಾರದ ಮೇಲೆ ನೋಟಿಸ್ ನೀಡಲಾಗಿದೆ. ಇದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ನೀಡಿ ಜಿಎಸ್ಟಿ ಬಾಧ್ಯತೆಗೆ ಒಳಗಾಗಿ ಅಂತಿದ್ದಾರೆ ತೆರಿಗೆ ಅಧಿಕಾರಿಗಳು. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.